ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲ್ ರೆಸಿಪಿ ಅದ ಇದು. ಬಾಣಂತಿಯರಿಗೆ ಮತ್ತು ಋತುಮತಿಯಾದವರಿಗೆ ಸ್ಪೆಷಲ್ ಆದ ರೆಸಿಪಿ. ಈ ರೆಸಿಪಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಶಕ್ತಿಯುತವಾದ ರೆಸಿಪಿ ಅದ ಇದು. ಅಂಟಿನುಂಡೆ. ಈ ಅಂಟಿನುಂಡೆ ಮಾಡೋಕ್ಕೆ ತೋರಿಸ್ತೀನಿ ಬರ್ರಿ. ಮೊದಲಿಗೆ ಎಲ್ಲರಿಗೂ ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ಲರಿಗೂ ಸ್ವಾಗತ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಸ್ಕಿಪ್ ಮಾಡಿದೆ ನೋಡಿರಿ, ಲೈಕ್ ಮಾಡಿರಿ. ಬರ್ರಿ ಮೊದಲಿಗೆ ಬೇಕಾದ ಸಾಮಗ್ರಿಗಳು: ಕೊಬ್ಬರಿ 1 ಪಾವು kg, ಆಮೇಲೆ ಅಂಟಿದು ಮೇನ್ ಬೇಕಾಗಿರೋದು ಅಂಟೊಂದು 200 ಗ್ರಾಮು, ಆಳ್ವಿ ಇದು ಎಲ್ಲ ಡ್ರೈ ಫ್ರೂಟ್ಸು, ಆಮೇಲೆ ಉತ್ತತ್ತಿ ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಣ ಖರ್ಜೂರ ಅಂತಿರಲ್ಲ, ಆಮೇಲೆ ಗೋಡಂಬಿ ಬಾದಾಮಿ ಅದನ್ನು ಸಣ್ಣ ಸಣ್ಣದು ಕಟ್ ಮಾಡಿ ಇಟ್ಕೊಂಡಿರೋದು, ದ್ರಾಕ್ಷಿ ಸ್ವಲ್ಪ ತೊಗೊಂಡಿದ್ದೀನಿ. ದ್ರಾಕ್ಷಿ ಪ್ರಮಾಣ ಕಡಿಮೆ ಇರಲಿ, ಉಳಿಯಲ್ಲ, ಅಂಟಿನುಂಡೆ ಹಾಳಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಕಡಿಮೆ ಇರಲಿ. ಇದು 2 ತಿಂಗಳು ಇಡ್ಬೋದು. ಇವಾಗ ಗಸಗಸೆ, ಜಾಕಾಯಿ, ಏಲಕ್ಕಿ, ಲವಂಗ, ಅಗಸೆ, ಪಿಸ್ತಾ, ಕೇರ್ ಬೀಜ, ಇದು ಖರ್ಜೂರ ಬೀಜ ತೆಗೆದು ಇದನ್ನು ಇಟ್ಕೊಂಡಿದ್ದೀನಿ, ಒಣ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಡ್ರೈ ಫ್ರೂಟ್ಸು ಮೊದಲೇ ಇಷ್ಟು ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ತುಪ್ಪ ಹೇಳಿರಲಿಲ್ಲ, ತುಪ್ಪ ತೊಗೊಂಡಿದ್ದೀನಿ ನಾನು GRBದು. ಇವು ಬೆಲ್ಲ 1 ಪಾವು kg ತೊಗೊಂಡಿದ್ದೀನಿ. ಇದೆಲ್ಲ ಸೇರಿ 1 kg ಪ್ರಮಾಣ ಆಗುತ್ತಾ. ಇವಾಗ ಜಾಕಾಯಿ, ಜಾಪತ್ರೆ, ಇದು ಸ್ವಲ್ಪ ಇಪ್ಲಿ. ಇದು ಇಪ್ಲಿ ಈ ಥರ ಇರುತ್ತೆ ನೋಡಿರಿ. ಬಾಣಂತಿ ಸಾಮಾನು ಕೊಡಂದ್ರೆ ಎಲ್ಲ ಕೊಡ್ತಾರಲ್ಲ, ಅಲ್ಲೆಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಇದು. ಇದು ಸ್ವಲ್ಪ ಮೋಡಿ, ಒಂದು ಇಂಚಷ್ಟು ಉದ್ದ ಹಾಕಿದರೆ ಸಾಕು. ಇವಾಗ ಮಾಡೋ ವಿಧಾನ: ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬೊಗಣೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕಿ ಬಾದಾಮಿನ ಹುರ್ಕೋಬೇಕು. ಎಲ್ಲ ಸಾಮಗ್ರಿ, ಎಲ್ಲ ಡ್ರೈ ಫ್ರೂಟ್ಸು ಎಲ್ಲನೂ ಹುರಿಬೇಕು ತುಪ್ಪ ಹಾಕಿ. ಸ್ವಲ್ಪ ಜಾಸ್ತಿ ತುಪ್ಪ ಬೇಕಿದ್ದಕ್ಕೆ ನೋಡಿರಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ, ನಾನು ಹಾಕೋ ವಿಡಿಯೋ ಮೊದಲಿಗೆ ಬರ್ತವೆ. ಇವಾಗ ಗೋಡಂಬಿ ಇದನ್ನು ಈ ಥರ ತುಪ್ಪ ಜಾಸ್ತಿ ಹಾಕಿ ಹುರಿದು ಇದು ತೆಗಿಬೇಕೆಲ್ಲ. ಇವಾಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದು ಅಂಟಿನುಂಡೆ 2 ತಿಂಗಳವರೆಗೆ ಇಟ್ಕೊಂಡು ತಿನ್ಬೋದು, ಏನಾಗಲ್ಲ, ತುಂಬ ಚಲೋ ಇರ್ತವೆ. ಆಮೇಲೆ ಇದು ನಿಶಕ್ತಿ ಇರೋರು, ಆಮೇಲೆ ಮಕ್ಕಳು, ವಯಸ್ಸಾಗಿರೋರು ಎಲ್ಲರೂ ತಿನ್ಬೋದು. ದಿನಕ್ಕೊಂದು ಉಂಡೆ ಅಂತ ತಿಂದರೆ ಎಲ್ರಿಗೂ ಶಕ್ತಿ ಬರುತ್ತೆ. ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ ಈ ಉಂಡೆ ಮಾಡೋದ್ರಿಂದ. ನೋಡಿರಿ, ಕೇರ್ ಬೀಜ, ಪಿಸ್ತಾ ಇದು ಎಲ್ಲನೂ ಹುರಿತಾ ಇದ್ದೀನಿ. ಇದನ್ನು ಬಾಣಂತಿಯರಿಗೆ 1 ತಿಂಗಳು ಆದಮೇಲೆ ಕೊಡಬೇಕು. ಋತುಮತಿ ಆದವ್ರಿಗೆ ಏನು ಮೊದಲಿಗೆ ಕೊಡ್ಬೋದು. ಇದೆಲ್ಲ ಡ್ರೈ ಫ್ರೂಟ್ ಹುರಿದಿರೋದು. ಬಾಣಂತಿಯರಿಗೆ 1 ತಿಂಗಳವರೆಗೆ ಮೊದಲೇ ಒಂದು ವಿಡಿಯೋ ಹಾಕಿದ್ನೆಲ್ಲ ಕೊಬ್ಬರಿ ಉಂಡೆದು, ಅದನ್ನು ಕೊಡಬೇಕು. 1 ತಿಂಗಳಿಂದ ಇದನ್ನು ಕೊಡಬೇಕು. ಇದು ಉತ್ತತ್ತಿ ಅಂತೀವಿ, ಒಣ ಖರ್ಜೂರ ಅಂತೀರ, ಅದನ್ನು ಸ್ವಲ್ಪ ಎಲ್ಲ ಬಿಸಿ ಮಾಡ್ಕೋಬೇಕು. ಇದು ಮಕ್ಕಳಿಗೆ ತಿನ್ನೋದ್ರಿಂದ ಮಕ್ಕಳಿಗೆ ಹಾಲು ಬರ್ತವೆ, ಅವರಿಗೂ ಶಕ್ತಿ ಬರ್ತದೆ, ನಡ ಎಲ್ಲ ಗಟ್ಟಿ ಆಗ್ತದೆ. ಇದು ಖರ್ಜೂರನೂ ಬಿಸಿ ಮಾಡಿ ಬೇರೆ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಕೊಬ್ಬರಿ, ಗಿಟ್ಕ ಕೊಬ್ಬರಿ ಇರ್ತಾವಲ್ಲ, ಅವು ತೊಗೋಬೇಕು, ಅಂದ್ರೆ ತುಂಬ ಆರೋಗ್ಯಕ್ಕೆ ಅದು ಒಳ್ಳೆಯದು. ಕೊಬ್ಬರಿನೂ ಹಾಕ್ಬೋದು, ಅದು ಸಿಕ್ಕಿಲ್ಲ ಅಂದರೆ ಗಿಟ್ಕನೇ ಹಾಕ್ರಿ, ಸಿಕ್ಕಿಲ್ಲ ಅಂದರೆ ಅದು ಹಾಕ್ಬೋದು. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಈ ಥರ ಎಲ್ಲ ಬಿಸಿ ಮಾಡ್ಕೋಬೇಕು. ನೋಡಿರಿ, ಗ್ಯಾಸ್ ಎಲ್ಲ ಸ್ಲೋ ಇರಲಿ, ನಿಧಾನಕ್ಕೆ ಮಾಡಿರಿ, ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ ಉಂಡೆ. ಇವಾಗ ಇದು ಅಗಸೆ ಒಂದು 50 ಗ್ರಾಮ್ ತಗೊಂಡಿನಿ. ಇದು ಬಾಣಂತಿಯರಿಗೆ ಕೂದಲು ಉದುರ್ತಿರ್ತಾವೆ, ಆವಾಗ ಇದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲರಿಗೂ ಉಪಯೋಗ ಆಗುವಂಥ ಉಂಡೆ ಇದೆ. ಇವಾಗ ಏಲಕ್ಕಿ, ಲವಂಗ ಇದನ್ನು ಬಿಸಿ ಮಾಡ್ಕೋಬೋದು. ಎಲ್ಲ ಬಿಸಿ ಮಾಡಿ ಹಾಕ್ಕೋಬೇಕು. ಇದು ಜಾಕಾಯಿ, ಸ್ವಲ್ಪ ಜಾಕಾಯಿ ಹಾಕಿದರೆ, ಆಮೇಲೆ ಜಾಪತ್ರೆ, ಆ ಇಪ್ಪಲಿ, ಅದು ಮೋಡಿ ಕಡ್ಡಿ ಎಲ್ಲ ಹಾಕೋದ್ರಿಂದ ಅವರಿಗೆ ಆರೋಗ್ಯಕ್ಕೂ ಒಳ್ಳೆಯದು. ಅದ್ರ ಸುವಾಸನೆ ತುಂಬ ಚೆನ್ನಾಗಿ ಬರ್ತಿರುತ್ತೆ ಅಂಟಿನುಂಡೆ ತಿನ್ನಬೇಕಾದ್ರೆ. ಇದು ಅಂಟು ತುಪ್ಪ ಹಾಕಿ ಸ್ವಲ್ಪ ಹಾಕಿ ಅರಳು ಥರ ಹಿಂಗೆ ಅರಳ್ತದ. ತುಪ್ಪ ಜಾಸ್ತಿ ಹಾಕಿ ಹುರಿಬೇಕು, ಅರಳು ಥರ ಹಿಂಗೆ ಅರಳ್ತ್ಕೊಂತೈತೆ. ಇದನ್ನು ಸ್ವಲ್ಪ ಹಾಕಿ ಈ ಥರ ಹುರಿದ್ರೆ ನೋಡಿ, ಈಗ ಅಳ್ಳಿ ಬಿಟ್ಟದೆಲ್ಲ ಹಳ್ಳಾದಂಗೆ ಆಗ್ಯಾವ.
ಇದು ತೆಗೆದು ಎಲ್ಲನೂ ಹುರಿದು ಒಂದು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಪೂರ್ತಿ ಎಲ್ಲ ಹಾಕೋ ವಿಡಿಯೋ ಒಂದೊಂದು ಸ್ಕಿಪ್ ಆಗಿದ್ದಾವ, ಅದಕ್ಕೆ ನೋಡಿರಿ ಇಷ್ಟೆಲ್ಲ ಹಾಕಿ ಇದೆಲ್ಲ ಮಿಕ್ಸಿ ಮಾಡ್ಕೊಂಡಿರೋದು. ಪೂರ್ತಿ ಸಣ್ಣ ಹಾಕ್ಬಾರ್ದು, ಸ್ವಲ್ಪ ಬಡ ಇರಬೇಕು, ಅಂದ್ರೆ ಚಲೋ ಇರ್ತದೆ. ಇನ್ನೊಂದು ಸ್ವಲ್ಪ ಹರಳು ತೆಗೆದಿಟ್ಟಿದ್ದೆ, ಅದಿಷ್ಟು ಇವಾಗ ಅದನ್ನು ಹುರಿತಾಯಿದ್ದೀನಿ. ಹುರಿದು ಆಮೇಲೆ ಆಳ್ವಿ ಹಾಕ್ಬೇಕು. ಆಳ್ವಿನೂ ಸ್ವಲ್ಪ ತುಪ್ಪ ಹಾಕಿ ಹುರಿಬೇಕಿದು. ಇದು ನಡ ಗಟ್ಟಿ ಆಗ್ತದೆ, ಇದಕ್ಕೂ ಭಾಳ ಆರೋಗ್ಯಕ್ಕೆ ಒಳ್ಳೆಯದದ. ಇದನ್ನು ಅಂಟು ಸ್ವಲ್ಪ ಬಡ ಒಂದು ಸುಮ್ಮನೆ ಒಂದು ಮಿಕ್ಸಿ ಒಂದು ಗಿರ್ರ ಅಂತ ತಿರುಗಿಸಿ ಹಾಕಬೇಕು. ಬಾಯಿಗೆ ಸಿಗ್ತಾ ಇರಬೇಕು. ಇದು ಬೆಲ್ಲ, ಇದನ್ನು ಸ್ವಲ್ಪ ಕರಗಿಸ್ಕೊಳ್ಳೋಣ. ಖರ್ಜೂರ ಹಾಕಿದ್ವಲ್ಲ ಅದರದ್ದು ಸ್ವೀಟ್ ಇರುತ್ತೆ, ಅದಕ್ಕೆ ಬೆಲ್ಲ ಜಾಸ್ತಿ ತಗೋಬಾರ್ದು. ಇದೆಲ್ಲ ಸೇರಿ 1 kg ಪ್ರಮಾಣಕ್ಕೆ ಬಂದೈತಿ. ಇದೆಲ್ಲ ಡ್ರೈ ಫ್ರೂಟ್ಸು, ಕೊಬ್ಬರಿ, ಉತ್ತುತ್ತಿ ಎಲ್ಲ ಸೇರಿ ಇದು 1/4 kg ಬೆಲ್ಲ ಹಾಕಿದರೆ ಅದು 1/4 kg ಅಷ್ಟು ಖರ್ಜೂರ ಐತೆ, 1/4 kg ಉತ್ತುತ್ತಿ, 1/4 kg ಎಲ್ಲ ಇದರದಿಂದ ಎಲ್ಲ ಸೇರಿ 1 kg ಆಯ್ತು. ಇದು ಇಷ್ಟು ಬಡ ಮಿಕ್ಸಿಗೆ ಹಾಕ್ಕೊಂಡು ಆ ಬೆಲ್ಲದ ಕಲಿಸ್ಕೊಂಡು ಚಲೋ ಕಲಿಸ್ಬೇಕು. ಇವಾಗ ಕಲಸಿರೋಕೆ ಈ ಬೆಲ್ಲದ ಪಾಕ ಥರ ಒಂದೆಳೆ ಪಾಕ ಥರ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಇವಾಗ ಇದನ್ನು ಎಲ್ಲ ಸ್ವಲ್ಪ ಬಿಸಿ ಇರುತ್ತಾ ಚಮಚದಿಂದ ಕಲಸಿ ಉಂಡೆ ಕಟ್ಟೋದು ವಿಡಿಯೋ ಸ್ಕಿಪ್ ಆಗಿತ್ತು. ಲಾಸ್ಟಲ್ಲಿ ಇಷ್ಟು ಉಳಿದಿತ್ತು, ಅದರಿಂದ ಉಂಡೆ ಕಟ್ಟೋದು ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಮೆತ್ತಗೆ ಚೆನ್ನಾಗಿ ಹಿಂಗೆ ಕೈಯಲ್ಲೂ 2 ಕೈಯಲ್ಲೂ ಕಟ್ಬೋದು ಉಂಡೆ, ಅಷ್ಟು ಚೆನ್ನಾಗಿ ಬರ್ತದೆ. ಭಾಳ ಚಲೋ ಆಗಿರ್ತದೆ ಇದು ಉಂಡೆ. ದಿನಕ್ಕೊಂದರಂತೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ನೋಡಿ ಹರಳು ಈ ಥರ ಆಗಿರುತ್ತೆ. ಇದು ಆಮೇಲೆ ಹಾಕಿದ್ನಲ್ಲ ಅದನ್ನು ಬಾಯಿಗೆ ಸಿಗ್ತಾಯಿದ್ರೆ ಕುರು ಅಂತ ತಿನ್ನೋಕೆ ಭಾಳ ಟೇಸ್ಟಿಯಾಗಿರ್ತದೆ. ಅದಕ್ಕೆ ಈ ಥರ ಮೇಲೆ ಹಾಕಿದ್ದೀನಿ. ಸ್ವಲ್ಪ ಗಸಗಸೆ ಎಲ್ಲ ಹುರಿದು ಹಾಕಿರೋದ್ರಿಂದ ಆಳ್ವಿ, ಗಸಗಸೆ, ಆ ಡ್ರೈ ಫ್ರೂಟ್ಸ್, ಹರಳು ನೋಡಿರಿ ಆ ಥರ ಕಾಣಿಸ್ತಾ ಇದೆ ನೋಡಿ, ಕಪ್ಪು ಕಾಣಿಸ್ತಾ ಇರೋದು ಅದೆಲ್ಲ ಆಳ್ವಿ, ಗಸಗಸೆ ನೋಡಿರಿ ಎಷ್ಟು ಚೆನ್ನಾಗಿದೆ. ಇದು ಇಷ್ಟು ಅಂಟಿನ ಉಂಡೆ ಮಾಡೋದು, ಇಷ್ಟು ಈಸಿಯಾಗಿ ತೋರಿಸಿದ್ದೀನಿ. ನೀವು ಮಾಡಿರಿ, ಒಂದು ಕಮೆಂಟ್ ಹಾಕ್ರಿ ಹೇಗಿತ್ತಂತ. ಧನ್ಯವಾದಗಳು.